ಭರಚುಕ್ಕಿಯಲ್ಲಿ ಇದ್ದೇವೆ. ಇಲ್ಲಿ ಬಹಳಷ್ಟು ನೀರು ಚೆನ್ನಾಗಿ ಹೋಗ್ತಾ ಇದೆ. ಒಟ್ಟು 1,30,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ. ಚೆನ್ನಾಗಿದೆ ನೋಡೋಕ್ಕೆ, ಬನ್ನಿ ಎಲ್ಲರೂ, ಮಿಸ್ ಮಾಡ್ಕೋಬೇಡಿ. ಇಂಥ ಸುಂದರವಾದ ಜಾಗ ನೋಡೋದು ನಮ್ಮ ಕರ್ನಾಟಕದಲ್ಲಿ ಭಾಳ ಚೆನ್ನಾಗಿದೆ. ಬನ್ನಿ ಎಲ್ಲರೂ, ಎಲ್ಲ ಫ್ಯಾಮಿಲಿ ಟ್ರಿಪ್ ಬನ್ನಿ, ಹುಡುಗರ ಜೊತೆ ಬನ್ನಿ, ಎಂಜಾಯ್ ಮಾಡಿ, ಚೆನ್ನಾಗಿದೆ. ಬಂದು ನೋಡಿ ಒಂದ್ಸಲ, ಚೆನ್ನಾಗಿದೆ. ಹಾಯ್, ಹಲೋ, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತಮ್ಲೈನ್ ನೋಡಿದ ಮೇಲೆ ಎಲ್ರಿಗೂ ಗೊತ್ತಾಗಿದೆ ಅನಿಸುತ್ತೆ. ನಾವಿವತ್ತು ಗಗನಚುಕ್ಕಿ ಭರಚುಕ್ಕಿ ನೋಡ್ಕೊಂಬರೋದಕ್ಕೆ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಆಲ್ಮೋಸ್ಟು ವಿಡಿಯೋದಲ್ಲಲ್ಲಿ ನಾನು ಹೇಳ್ತಾನೆ ಇರ್ತೀನಿ. ಎಷ್ಟು ಜನಕ್ಕೆ ಅದು ಸತ್ಯ ಅನಿಸುತ್ತೋ ಸುಳ್ಳು ಅನಿಸುತ್ತೋ ನನಗಂತೂ ಖಂಡಿತ ಗೊತ್ತಿಲ್ಲ. ಆಲ್ಮೋಸ್ಟು ನಮ್ಮ ಮನೆಯಲ್ಲಿ ಸಡನ್ನಾಗೆ ಪ್ಲ್ಯಾನ್ ಮಾಡ್ತಾರೆ ಹೋಗಿ ಬರೋಣ ಅಂಥೇಳಿ. ಮಗಳು ಕೂಡ ಬಂದಿದ್ಲಲ್ಲ, ಹಾಗಾಗಿ ನಾವಿವಾಗ ಗಗನಚುಕ್ಕಿ ಭರಚುಕ್ಕಿ ಹೊರಡ್ತಾ ಇದ್ದೀವಿ. ಹಾಗೂ ಹೇಳಿದೆ ನಮ್ಮ ಮನೆಯವ್ರಿಗೆ, ಸಂಡೇ ಆಗಿದ್ರೆ ಇನ್ನೂ ಚೆನ್ನಾಗಿರೋದಲ್ವ ಅಂತ. ಸಂಡೇ ರಜೆ ಸಿಕ್ಕಲಿಲ್ಲ ಅವ್ರಿಗೆ, ಹಾಗಾಗಿ ಮಂಡೇ ಹೋಗ್ತಾ ಇದ್ದೀವಿ. ಡ್ರೈವಿಂಗು ಕೂಡ ನನ್ನ ಮಗ ಮಾಡ್ತಾ ಇದ್ದಾನೆ. ಮನೆಯವರು ಸ್ವಲ್ಪ ದೂರ ಮಾಡಿದ್ರು, ಹಾಗಾಗಿ ನಾನು ಒಂದು ಸ್ವಲ್ಪ ದೂರ ಮಾಡ್ತೀನಿ ಅಂತ ಅವನು ಕೂಡ ಡ್ರೈವಿಂಗ್ ಕೂಡ ಮಾಡ್ತಾ ಇದ್ದಾನೆ. ಬೆಳಗ್ಗೆ 8 ಗಂಟೆನಲ್ಲಿ ಹೇಳಿದ್ರು ಅವರು ಹೊರಡೋಣ ಅಂಥೇಳಿ. ಹಾಗಾಗಿ ಬೇಗನೆ ಹೊರಟ್ವಿ ಅನ್ಕೋಬಹುದು. ಕಾಲೇಜ್ಗೆ ಹೊರಡಬೇಕಿತ್ತು ಮಗ, ಹಾಗಾಗಿ ಬೇಡ ಈಗ ಅಂದರು. ತಿಂಡಿ ಕೂಡ ಅಷ್ಟೇ ಬೇಗ ಮಾಡಿದ್ದೆ. ವಾಕ್ ಹೋಗಿ ಬಂದು ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೆ, ಹಾಗಾಗಿ ಬೇಗ ಹೊರಡೋಕ್ಕೆ ಸಾಧ್ಯ ಆಯಿತು ಅಂದ್ಕೊತೀನಿ. ಹಾಗೆಯೇ ನಮ್ಮ ಕುಣಿಗಲಿಂದ ಗಗನ ಈ ಥರ ಬೆಳಗ್ಗೆನೇ ಟ್ರಾವೆಲ್ ಮಾಡಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ ನನಗೂ, ನಮ್ಮ ಫ್ಯಾಮಿಲಿಗೆ. ಆಲ್ಮೋಸ್ಟು ಈ ಥರ ಬೆಳಗ್ಗೆನೇ ಟ್ರಾವೆಲ್ ಮಾಡಬೇಕಂದ್ರೆ ತುಂಬಾ ಇಷ್ಟ. ಯಾಕಂದರೆ ತುಂಬ ತಂಪಾಗಿತ್ತು, ಕೂಲಾಗಿತ್ತು, ಹಾಗಾಗಿ ಚೆನ್ನಾಗಿತ್ತು. ಈಗ ಸಾಧಾರಣವಾಗಿ ಮಳೆಗಾಲ ಅಲ್ಲ, ಎಷ್ಟು ಚೆನ್ನಾಗಿತ್ತು ವೆದರು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು. ತುಂಬಾ ಚೆನ್ನಾಗಿತ್ತು ವೆದರು. ಎಲ್ಲೆಲ್ಲೂ ಹಸಿರಾಗಿರೋದು ನೋಡೋಕ್ಕೆ ಚೆನ್ನಾಗಿತ್ತು. ಈ ಸಲ ಬಿಸಿಲು ಕೂಡ ಜಾಸ್ತಿ ಇತ್ತು, ಹಾಗಾಗಿ ಅಷ್ಟೊಂದು ಮರಗಳೆಲ್ಲ ಒಣಗಿಬಿಟ್ಟಿತ್ತು. ಹಾಗೆಯೇ ಮದ್ದೂರಿಂದ ಇನ್ನು ಸ್ವಲ್ಪ ದೂರ ಮುಂದೆ ಹೋಗಬೇಕು, ಮಳವಳ್ಳಿ ಹತ್ತತ್ರ ಅಂದ್ಕೊಳ್ತೀನಿ. ಟೀ ಕುಡಿದಿರಲಿಲ್ಲ, ಹಾಗಾಗಿ ಟೀ ಕುಡಿಯೋಣ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿದ್ವಿ. ಮದ್ದೂರೊಡೆ ಫಸ್ಟು ಟೇಸ್ಟ್ ನೋಡೋಣ ಅಂದ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಅಷ್ಟೊಂದು ತುಂಬ ಅಂದರೆ ತುಂಬ ಚೆನ್ನಾಗಿರಲಿಲ್ಲ. ಟೀ ಮಾತ್ರ ಸೂಪರಾಗಿತ್ತು. ಟೀ ಮಾತ್ರ ಕುಟ್ಕೊಂಡು ಅಲ್ಲಿಂದ ಹೊರಟ್ವಿ. ಹಾಗೆ ಮಗಳು ಟೀ ಬೇಡ ಅಂತ ಹೇಳಿದ್ಲು, ಅದಕ್ಕೆ ಅಲ್ಲೇ ಕಬ್ಬಿನ ಜ್ಯೂಸ್ ಮಾಡ್ತಾಯಿದ್ರು. ಕಬ್ಬಿನ ಜ್ಯೂಸನ್ನ ಕುಡ್ಕೊಂಡ್ಲವಳು. ಚೆನ್ನಾಗಿತ್ತು. ಮಗಳು ಕೂಡ ತಿರ್ಗಾ ಹೊರಟೋಗ್ತಾಳೆ ಊರಿಗೆ ಅಂತ ಅಂದ್ಕೊಂಡು ಸಡನ್ನಾಗಿ ನಮ್ಮ ಮನೆಯವರು ಪ್ಲ್ಯಾನ್ ಮಾಡಿದ್ದು, ಹಾಗಾಗಿ ಇದ್ದಕ್ಕಿದ್ದಂಗೆ ಹೊರಟಿದ್ದಷ್ಟೇ. ಯಾವುದೇ ಥರ ಪ್ಲ್ಯಾನು ನಾವು ಮಾಡ್ಕೊಳ್ಳೋದಿಲ್ಲ, ಸಡನ್ನಾಗೆ ಪ್ಲ್ಯಾನ್ ಮಾಡಿಬಿಡ್ತಾರೆ. ಸಡನ್ನಾಗಿ ಪ್ಲ್ಯಾನ್ ಆಗಿ ಹೋಗೋದು ಒಂದೊಂದು ಸಲ ಸರಿ ಅನಿಸುತ್ತೆ, ಒಂದೊಂದು ಸಲ ಸರಿ ಅನ್ಸೋದು. ಯಾಕೆ ಅಂದರೆ ಎಲ್ಲೂ ಹೋಗೋದಿಲ್ಲ, ಸಡನ್ನಾಗಿ ಹೊರಟಂದ್ರೆ ಹೋಗೋ ಆಟ ಅಂತ ಅಂದ್ಕೊಳ್ತೀವಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿ ನಾವು ಪ್ಲ್ಯಾನ್ ತುಂಬ ದಿವಸದಿಂದ ಮಾಡಿ ಹೋಗ್ತೀವಿ ಅನ್ನೋದು ಖಂಡಿತ ಅದು ಆಗೋದೇ ಇಲ್ಲ. ಆಲ್ಮೋಸ್ಟು ಈಗ ನಾನು ಲಾಸ್ಟ್ ವಿಡಿಯೋ ಅಂದರೆ ಮೈಸೂರಿಗೆ ಹೋಗಿದ್ದನಲ್ಲಿ ಹೇಳಿದ್ದೆ, ನಾವು 3 ವರ್ಷದಿಂದ ಹೊರಟಿದ್ವಿ ನಮ್ಮ ನೈಬರ್ಸ್ ಎಲ್ಲ ಅಂದ್ಬಿಟ್ಟು. ಅದು ಆಗಲೇ ಇಲ್ಲ. ಈಗ ಅದು ಹೋಗಿ ಬಂದಿದ್ದಾಯಿತು. ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಆಗೋದು ಒಳ್ಳೆಯದೋ ಕೆಟ್ಟದಂತೂ ನನಗಂತೂ ಗೊತ್ತಿಲ್ಲ. ನಿಮಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಮದ್ದೂರಾಯಿತು, ಮಳವಳ್ಳಿ ಮಾಸ್ಟರ್ ತುಂಬಾ ಚೆನ್ನಾಗಿದೆ, ನೋಡೋದಿಲ್ಲ ಈಗ ನೋಡ್ಕೊಂಡು. ಅಂದಿವೆ ಹೋಗ್ತಾ ರೋಡು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಈ ಕಡೆ ಸೈಡಲ್ಲಿ ರೋಡನ್ನ ಮಾಡಿದರು, ಆ ಕಡೆಯಿಂದ ಬಿಡ್ತಾಯಿದ್ರು. ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ, ಬಟ್ ಆಯಿತು. ಹಾಗೆಯೇ ಅಲ್ಲಿ ಲಾರಿಗಳು ಬಸ್ಸು ಎಲ್ಲ ಬರ್ತಾನೆ ಇತ್ತು. ನೋಡ್ಕೊಂಡ್ವಿ ಇಲ್ಲಿ ಹೋಗ್ಬೋದಾ ಅಥವಾ ರಿಟರ್ನು ಬೇರೆ ಕಡೆ ಹೊಟ್ಟೋಗ್ಬಿಡುತ್ತಾ ಅಂತ. ಅಲ್ಲಿ ಲಾರಿಯವರು ಹೇಳಿದ್ರು, ಇಲ್ಲ ರೋಡ್ ಹೋಗುತ್ತೆ, ಗಗನಚುಕ್ಕಿ ಭರಚುಕ್ಕಿ ರೋಡ್ಗೆ ಹೋಗುತ್ತೆ, ಇದು ಹೋಗಿ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿಂದ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು, ಆ ಕಡೆ ಒಂದು ಹಳೆ ಸೇತುವೆ ಇದೆ, ಇದು ಹೊಸ ಸೇತುವೆ. ಹಾಗೆ ಇನ್ನೊಂದು ಪುರಾತನ ಸೇತುವೆ ಕೂಡ ಇದೆಯಂತೆ, ಅದು ಈ ಕಡೆ ಇದೆ ಬಲಭಾಗಕ್ಕೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಅಂದರೆ ಅಷ್ಟೊಂದು ಝೂಮ್ ಹಾಕೋಕ್ಕಾಗಲಿಲ್ಲ. ಇಲ್ಲಿ ಫಿಲಮ್ ಶೂಟಿಂಗ್ ಎಲ್ಲ ನಡೀತಾ ಇರುತ್ತಂತೆ. ಆಲ್ಮೋಸ್ಟು ಕನ್ನಡ ಫಿಲಮ್ ಇಲ್ಲೆಲ್ಲ ಮಾಡಿದ್ದಾರೆ. ಹಾಗೆ ರಜನಿಕಾಂತ್ ಫಿಲಮ್ಮು, ಅಮಿತಾಬ್ ಬಚ್ಚನ್ ಫಿಲಮ್ ಕೂಡ ಇಲ್ಲೆಲ್ಲ ಶೂಟಿಂಗ್ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು.
ಇದೈತೆ ಇದ್ರದ್ದು ವೀರ ಪರಂಪರೆದೈತೆ ಮಾನ ಇದು ಎಲ್ಲ ತುಂಬ ಹೋಗ್ತೈತೆ. ಯಾವ ದೇವಸ್ಥಾನ ಇದು? ರಂಗನಾಯಕಿ ರಂಗನಾಥ ದೇವಾಲಯ, ಶಿವನ ಸಮುದ್ರ. ಜನ ಇಲ್ಲ ಅಲ್ಲಿ ಆದ್ರೆ. ಸುಳಿ ಸುಳಿ ನೋಡ್ರಿ ಏನೂ ಆಗಲ್ಲ, ಹರ್ಕೊಂಡೈತಿ ಏನು ಹಾಳೆ ಇರಲ್ಲ ಅಲ್ಲಿ. ನಾವು ಭರಚುಕ್ಕಿ ಹತ್ರ ಮೇನ್ ಗೇಟಿಗೆ ರೀಚ್ ಆದ್ವಿ. ಇಲ್ಲಿ ಎಂಟ್ರಿ ಫೀಸ್ ಕೂಡ ಮಾಡಿದರು. ಯಾವುದೇ ಒಂದು ಗಾಡಿಗೆ 2 ವೀಲರ್ ಆಗಿರ್ಬೋದು, ಹಾಗೆಯೇ 4 ವೀಲರ್ ಆಗಿರ್ಬೋದು, ಅದಕ್ಕೆ 20 ರುಪೀಸ್ ಚಾರ್ಜ್ ಮಾಡಿದ್ದಾರೆ. ಟ್ವೆಂಟಿ ಅಪ್ಪ ಇಲ್ಲೇ ಐತಿ ಚೇಂಜ್. ಜನವರಿ ಸಾಬ್ರುಗಳು ಬಂದಿದೆ, ತುಂಬ್ಕೊಂಡು ಬಂದ್ಬಿಟ್ಟಿರ್ತಾರೆ. ಇಲ್ಲಿ ಕೋತಿದ್ದು ಫೋಟೋ ಇಟ್ಕೊಂಬಂದು ಬನ್ನಿ. ಎಷ್ಟು ಟಿಕೆಟ್? 5 ರೂಪಾಯಿ ಫರ್ ಹೆಡ್. ಇವರು ಬ್ಯಾಗನ್ನು ಬರ್ದೆ ನಾವು ನೋಡಾಗಿಲ್ಲ. ಎಂಟ್ರಿ ಕೂಡ ಆಯಿತು, ನೋಡ್ತಾ ಇರ್ಬೋದು ನೀವು. ಹಾಗೆಯೇ ಫರ್ ಹೆಡ್ 5 ರುಪೀಸ್ ಚಾರ್ಜ್ ಮಾಡಿದ್ದಾರೆ. ನಾವು ಹೋಗಿದ್ದು ಮಂಡೇ ಆದ್ದರಿಂದ ಜನ ಇರಲ್ಲ ಅಂದ್ಕೊಂಡಿದ್ವಿ, ಬಟ್ ಜನ ಇದ್ದರು. ಹಾಗೆಯೇ ಅಲ್ಲಿ ಸಾಟರ್ಡೆ ಮತ್ತು ಸಂಡೇ ಫುಲ್ಲು ಜಾತ್ರೆ ಥರ ಆಟ ಸಾಮಾನುಗಳು ಅವರು ಇವರು, ಆಮೇಲೆ ತಿಂಡಿ ಅವರು ಎಲ್ಲ ಮಾರ್ತಾ ಇರ್ತಾರೆ ಅಂತ ಗೊತ್ತಾಯಿತು. ನಾವಿನ್ನೂ ಒಂದು ಅರ್ಧ ಕಿಲೋಮೀಟ್ರಷ್ಟು ನಡಿಬೇಕಿತ್ತು. ಅಲ್ಲಿಗೆ ನಮಗೆ ಆಗಲೇ ನೀರಿಂದು ಸೌಂಡು ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಯಾವ ಥರ ಕೇಳಿಸ್ತಿತ್ತು ಅಂತ ನೀವು ಕೂಡ ಕೇಳಿಸ್ಕೊಡಿ.
ಈ ಥರ ಮಳೆ ಬಂದಾಗ ಜೋರಾಗಿ ನೀರು ಹರಿತಾ ಇರೋದು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಸಲ ವಿಸಿಟ್ ಮಾಡಿ ಬನ್ನಿ. ಹಾಗೆ ತುಂಬ ಕೇರ್ಫುಲ್ಲಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೋಟೋ ವಿಡಿಯೋ ರೀಲ್ಸು ಅಂತ ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ. ಆದಷ್ಟು ಇತಿಮಿತಿಯಲ್ಲಿರಲಿ ಅಂತ ಹೇಳ್ತಾ ವಿಡಿಯೋನ ನೋಡಿ ತುಂಬಾ ಚೆನ್ನಾಗಿದೆ. ಹಾಗೆಯೇ ಎಲ್ಲ ನೋಡಿದ್ದೆಲ್ಲ ಆಯಿತು. ಇಲ್ಲಿಂದ ಕುತ್ಕೊಂಡು ನೋಡೋದಕ್ಕೆ ವ್ಯೂನ ನೋಡೋದಕ್ಕೆ ಅಲ್ಲೇ ಚೇರ್ ಟೈಪ್ ಮಾಡಿದ್ದಾರೆ. ಅದು ಯಾವ ಥರ ಹೇಳ್ಬೇಕಂತ ಗೊತ್ತಿಲ್ಲ. ಅಲ್ಲಿಂದ ನೋಡ್ತಾ ಇದ್ದೀವಿ ನಾವಿವಾಗ. ನಾವು ಈಗ ಇಲ್ಲಿ ಪರಚಕ್ಕಿಯಲ್ಲಿ ಇದ್ದೇವೆ. ಇಲ್ಲಿ ಬಹಳಷ್ಟು ನೀರು ಚೆನ್ನಾಗಿ ಹೋಗ್ತಾ ಇದೆ. ಒಟ್ಟು 1,30,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ. ಚೆನ್ನಾಗಿದೆ ನೋಡೋಕ್ಕೆ, ಬನ್ನಿ ಎಲ್ಲರೂ. ಮಿಸ್ ಮಾಡ್ಕೋಬೇಡಿ. ಇಂಥ ಸುಂದರವಾದ ಜಾಗ ನೋಡೋದು ನಮ್ಮ ಕರ್ನಾಟಕದಲ್ಲಿ ಭಾಳ ಚೆನ್ನಾಗಿದೆ. ಬನ್ನಿ ಎಲ್ಲರೂ, ಎಲ್ಲ ಫ್ಯಾಮಿಲಿ ಟ್ರಿಪ್ ಬನ್ನಿ, ಹುಡುಗರ ಜೊತೆ ಬನ್ನಿ, ಎಂಜಾಯ್ ಮಾಡಿ, ಚೆನ್ನಾಗಿದೆ. ಬಂದು ನೋಡಿ ಒಂದ್ಸಲ, ಚೆನ್ನಾಗಿದೆ. ನನ್ನ ಫೇಸ್ ಮೇಲೆ ಹಿಟ್ ಮಾಡು. ಅಲ್ಲೂ ಅಷ್ಟೇ ನಾವು ಗಗನಚುಕ್ಕೆಗೆ ಹೊರಟ್ವಿ. ಸಡನ್ನಾಗಿ ನಮ್ಮ ಮನೆಯವ್ರು ತಿರ್ಗಾ ಪ್ಲ್ಯಾನ್ನ ಚೇಂಜ್ ಮಾಡಿಬಿಟ್ರು. ಗಗನಚುಕ್ಕೆ ಆಲ್ರೆಡಿ ನೋಡಿದ್ದೀರಾ. ಇಲ್ಲಿ ಹೋಗ್ತಾ ರೈಟ್ ಸೈಡಲ್ಲಿ ಒಂದು ದರ್ಗಾ ಅಂತ ಇದೆ. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಅಂದರು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮಗೆ ಭೇಟಿ ಆಗ್ತೀನಿ. ಪ್ಲ್ಯಾನ್ ಚೇಂಜ್ ಆಯಿತು ಅಂತ ಹೇಳಿದ್ದು, ತಲಕಾಡಿಗೆ ಹೋಗಿ ಬರೋಣ ಅಂತ ಹೇಳಿದ್ರು. ಅಲ್ಲಿಂದ 25 ಕಿಲೋಮೀಟ್ರ್ ಅಷ್ಟೇ ಇರೋದು. ಹೋಗಿ ಬರೋಣ ಅಂದರು. ಹಾಗಾಗಿ ಅಲ್ಲಿಗೆ ಹೋದ್ವಿ. ತಲಕಾಡು ಅಷ್ಟೇ ನಾವು ಯಾರೂ ನೋಡಿರಲಿಲ್ಲ. ಹಾಗಾಗಿ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾ ಇರಿ, ನಗಿಸ್ತಾ ಇರಿ.